ಅವಾಗೆಲ್ಲ ನಾವು ಸೈಕಲ್ ತಗೊಂಡು ಜೋಗ ಹೊರದಳ್ಳಿಗೆಲ್ಲ ಹೋಗ್ತಾ ಇದ್ವಿ. ಅವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ನೀವೇನು ಮಾಡ್ತಿದ್ರಿ ಕಮೆಂಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸನ್ನ ಇಂಜಿನಿಯರ್ ಬೈ ಪ್ರೊಫೆಷನ್ ಆ್ಯಂಡ್ ಕ್ರಿಯೇಟರ್ ಬೈ ಪ್ಯಾಷನ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ಇವತ್ತು ಆಫೀಸ್ ರಜಾ, ಸೊ ಇವತ್ತು ಹಾಲಿಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಬಟ್ ನಮಗಲ್ಲ, ನಮ್ಮ ಸ್ಟಾಫ್ಗಳಿಗೆಲ್ಲ ರಜಾ ಇದೆ ಇವತ್ತು. ಆಫೀಸು ಆಗಸ್ಟ್ 15. ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾವು ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. ಶಿವಮೊಗ್ಗದಲ್ಲಿ ಒಂದು ಮೀಟಿಂಗ್ ಇದೆ, ಹಾಗೂ ಒಂದು ಕ್ಲೈಂಟಿಗೆ ಮೀಟಾಗಿ ಬರಬೇಕು. ಮತ್ತು ಅದಾಗ್ತಿದ್ದಂಗೆ ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ, ನೋಡೋದು ಹೇಗೆ ಟೈಮ್ ಆಗುತ್ತೆ ಏನು ಅಂತ. ಲೇಟ್ ಆಗಿಬಿಟ್ಟಿದೆ, ನೋಡ ಹೊರಟಿವಿ. ಫುಲ್ಲು ಎಷ್ಟು ಗದ್ದೆ ಆಗಿದೆ, ವಾಶ್ ಮಾಡಿಸ್ಬೇಕು. ನೋಡ A few moments later. ಮಲೆನಾಡಲ್ಲಿ ಒಂದು 2 ದಿನದಿಂದ ಮಳೆ ಇರಲಿಲ್ಲ, ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ. ಏನಂತ ಗೊತ್ತಿಲ್ಲ, ಬಿಸಿಲು ಬರ್ತಾ ಇದೆ, ಮಳೆ ಬರ್ತಾ ಇದೆ. ಮಲೆನಾಡಾದ್ಮೇಲೆ ಜೋರಾದ್ರು ಮಳೆ ಇರಬೇಕಿತ್ತು ಅಂತ ನಿನ್ನೆ ಅನ್ಕೊಂತಿದ್ದೆ. ಈ ಜಿಟಿ ಮಳೆ ಬಂದಾಗೆಲ್ಲ ಒಂಥರ ಬೋರ್ ಆಗತ್ತೆ. ಅದು ಇವತ್ತು ಲೈಕ್ ಡ್ರೈವ್ ಮಾಡ್ಬೇಕಾರೆಲ್ಲ ಒಂಥರ ಒಳ್ಳೆ ಫೀಲೇ ಅದು ಆ್ಯಕ್ಚುಲಿ. ಬಟ್ ನಮ್ಮ ಮಲೆನಾಡವರಿಗೆ ಒಂಥರ ಮಳೆ ನೋಡಿ 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 ಅದೇನೂ ಅನ್ಸಲ್ಲ, ಯಾಕೋ ಗೊತ್ತಿಲ್ಲ. ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಆನ್ ದಿ ವೇ ಹೋಗ್ತಾ ಇದ್ದೀವಿ ಶಿವಮೊಗ್ಗಕ್ಕೆ. ಲೇಟ್ ಆಗಿಬಿಟ್ಟಿದೆ, ಇಷ್ಟೊತ್ತಿಗೆಲ್ಲ ಇರಬೇಕಿತ್ತು. ನಿನ್ನೆ ರಾತ್ರಿ ಎಲ್ಲ ಗ್ರೀಟಿಂಗ್ಸ್ ಎಲ್ಲ ಮಾಡೋದಿತ್ತು, ಲೈಕ್ ಕಂಪ್ನಿಗೋಸ್ಕರ ಇಂಡಿಪೆಂಡೆಂಟ್ ಡೇದು ಎಲ್ಲದು ಮಾಡಿ ಡಿಸೈನ್ ಎಲ್ಲ ಫೈನಲ್ ಮಾಡೋಷ್ಟರೊಳಗೆ ಸುಮಾರು 2-2:30 ಆಗಿಬಿಡ್ತು. ಸೊ ಎಲ್ಲಿದ್ದು ಲೇಟ್ ಆಯಿತು. ಏನು ಮಾಡೋಂಗಿಲ್ಲ, ಮಾಡಬೇಕಲ್ಲ. ಒಂದು ಕಂಪ್ನಿ ಅಂತ ಓನ್ ಮಾಡಿದಾಗ ಅದೆಲ್ಲ ಇದ್ದೇ ಇರತ್ತೆ, ಮಾಡಲೇಬೇಕಾಗತ್ತೆ. ಓಕೆ, ಇಲ್ಲಕ್ಕೋ ಮಳೆ ಬರೋ ಥರ ಅನಿಸ್ತು, ಬರಲಿಲ್ಲ. ಎಲ್ಲ ರೈಡರ್ಸ್ ಎಲ್ಲ ಒಂದಿಗೆ ಹೋಗ್ತಾ ಇದ್ದಾರೆ. ಅವಾಗೆಲ್ಲ ನಾವು ಸೈಕಲ್ ತಗೊಂಡು ಜೋಗ ಹೊರದಳ್ಳಿಗೆಲ್ಲ ಹೋಗ್ತಾ ಇದ್ವಿ. ಅವಾಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ. ನೀವೇನು ಮಾಡ್ತಿದ್ರಿ ಕಮೆಂಟ್ ಮಾಡಿ. ನಮ್ಮ ಫ್ರೆಂಡ್ಸ್ ಒಬ್ಬ ಹೋಗಿದ್ದಾನೆ, ಇವತ್ತೆಲ್ಲ ಹೋಗಿದ್ದಾನೆ. ಒಬ್ಬ ಗಾಡಿಗೆ ಹೋಗಿದ್ದಾನೆ, ಇನ್ನೊಬ್ಬ ಫೋನ್ ಮಾಡಿಲ್ಲ. ನೋಡೋಣ ಎಂತ ನೋಡಿದ್ರೆ ಕಮೆಂಟ್ ಮಾಡಲಿ ವಿಡಿಯೋದಲ್ಲಿ. ಓಕೆ, ಹೋಗೋಣ. ನಮ್ಮೂರು ವೆದರ್ನ ಫೀಲ್ ಮಾಡೋದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ಬಟ್ ಮಳೆ ಒಂದು ಬರಬಾರ್ದು, ತಣ್ಣಗಿರಬೇಕು. ಅದೇ ನಮ್ಮ ಮಲೆನಾಡವ್ರದ್ದು ಆಸೆ. ಮಳೆ ಬರ್ತಾ ಇದ್ರೆ ಚಂದನ, ಅದೊಂಥರ. ಓಕೆ, ನಮ್ಮ ವೆದರ್ ತೋರಿಸಿ. A few moments later. ಓಕೆ, ಶಿವಮೊಗ್ಗ ಬಂದ್ವಿ. ಈಗ ಪೆಸೆಟ್ ಹತ್ರ ಇದ್ದೀವಿ. ಓಕೆ, ಇವಾಗ ಫಸ್ಟ್ ಕ್ಲೈಂಟಿಗೆ ಫೋನ್ ಮಾಡ್ಕೊಂಡಿದ್ದೆ. ಇನ್ನೊಂದು 10 ಮಿನಿಟ್ಸಿಗೆ ಸಿಗ್ತೀನಿ ಅಂದಿದ್ದಾರೆ. ಅವ್ರು ಸಿಕ್ಕಿ ಅದೆಲ್ಲ ಮುಚ್ಚ ಆದರೆ ಮಾಡೋಣ. ಬೈಕ್ ಹೋಗೋ ಪ್ಲ್ಯಾನ್ ಇದೆ. ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಎಷ್ಟೊತ್ತಾಗತ್ತೋ ಏನೋ ಎತ್ತ ಏನೂ ಗೊತ್ತಿಲ್ಲ. ಬಟ್ ಟಿಕೆಟ್ಸ್ ಯಾವುದೂ ಇಲ್ಲ. ಸ್ವಲ್ಪ ಫುಲ್ಲು ಪಾರ್ಷಿಯಲಿ ಎಲ್ಲ ಫುಲ್ಲೇ ಬುಕ್ ಆಗಿದೆ. ಒಂದು 10% ಸೀಟ್ಸ್ ಅವೈಲೇಬಲ್ ಇದೆ ನಾನು ನೋಡ್ದಂಗೆ. ಈಗ ಬರ್ಬೇಕಾದ್ರೆ ನೋಡಿದ್ವಿ, ಬಟ್ ಗೊತ್ತಿಲ್ಲ ಏನಾಗತ್ತೋ ಏನೋ ಎತ್ತ ಅಂತೇಳಿ. ಓಕೆ, ಮೀಟಿಂಗ್ ಮುಗಿಸಿ ನೋಡೋಣ. ಹೋಗ್ಬೇಕಂತ ಆದರೆ ಹೋಗೋದೆ, ಟಿಕೆಟ್ ಸಿಗಬೇಕಲ್ಲ, ನೋಡೋಣ. ಎಲ್ಲ ವರ್ಕ್ ಆಯಿತು, ಮೀಟಿಂಗ್ ಎಲ್ಲ ಚೆನ್ನಾಗಾಯಿತು. ಓಕೆ, ಸ್ವಲ್ಪ ಟೈಮ್ ತಗೊಂತು, ಏನು ಮಾಡೋಂಗಿಲ್ಲ. ಓಕೆ, ಈಗ ನೋಡೋಣ. ಮೂವಿ ಟಿಕೆಟ್ ಸಿಕ್ಕರೆ ಮೂವಿಗೆ ಹೋಗೋಣ. ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೋ ಏನಂತ. ಮೀಟಿಂಗ್ ಮುಗಿಯೋಷ್ಟೊಳಗೆ ಮಳೆ ಬಂದುಬಿಟ್ಟಿದೆ. ಒಂದು ರೌಂಡ್ ಫುಲ್ಲು ಬರಬೇಕಾದ್ರೆ ಸ್ವಲ್ಪ ಬಿಸಿಲು, ಡ್ರೈ ಇತ್ತು ರೋಡ್ಸ್ ಎಲ್ಲ, ಸ್ವಲ್ಪ ವೆಟ್ ಆಗಿಬಿಟ್ಟಿದೆ. ಓಕೆ, ನೋಡೋಣ. ಮಾಲ್ ಹತ್ರ ಹೋಗೋಣ. ಒಂದು ಟಿಕೆಟ್ ಇದ್ದಂಗಿದೆ, ಗೊತ್ತಿಲ್ಲ ಏನು ಎತ್ತ ಅಂತ. ಹೋಗಿ ನೋಡೋಣ, ಬನ್ನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಅವ್ರ ಬದಲು ನಾನು ಯಾಕೆ ಮಾತಾಡ್ತಿದ್ದಿ ಅಂತನಾ. ಸೊ ಇದೊಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೆ. ಸೊ ಅದಕ್ಕೋಸ್ಕರ ನನಗೆ ಸ್ವಿಚ್ ಆಗಿಬಿಡ್ತು, ನೀನು ಮಾತಾಡು ಅಂತ. ಸೊ ಅದಕ್ಕೆ
ಸೊ ನೋಡಿ ಬ್ಯೂಟಿಫುಲ್ ವೇವ್ ಮಲೆನಾಡುದು. ಸೊ ಇದಕ್ಕೆ ಮಲೆನಾಡು ಅಂತ ಹೇಳೋದು. ಸೊ ವೆರಿ ವೆರಿ ಪೀಸ್ಫುಲ್. ಆ್ಯಂಡ್ ಈಗ ಸಂಜೆ ಎಷ್ಟಾಗಿದೆ ಟೈಮ್? ಸ್ವಲ್ಪ ಆಗಿದೆ, 7 ಆಗ್ತಾ ಬರ್ತಿದೆ. ಸೊ ತುಂಬ ಕತ್ಲೆ ಆದಮೇಲೆ ಬಂದುಬಿಟ್ವಿ ಇಲ್ಲಿ. ಎಲ್ಲ ಇನ್ಸೆಕ್ಟ್ಸ್ ಎಲ್ಲ ಸೌಂಡ್ ಮಾಡ್ತಿದೆ. ನಿಮಗೆ ಕೇಳಿಸ್ತಿದೆಯಾ ಅಲ್ವಾ ಗೊತ್ತಿಲ್ಲ. ಸೊ ದಿಸ್ ಈಸ್ ವೈ ಮಲೆನಾಡು ಈಸ್ ಫೇಮಸ್. ಆ್ಯಂಡ್ ನೇಚರ್ ಕೂಡ ಇಲ್ಲಿ ಸೂಪರ್ಬ್ ಆಗಿದೆ. ಬನ್ನಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಮೂವಿ ಮಧ್ಯಾಹ್ನ ಶೋ ನಮಗೆ ಸಿಗಲಿಲ್ಲ. ಹಾಗೆ ನಮ್ಮ ಕ್ಲೈಂಟ್ ಒಂಚೂರು ಅವ್ರ ಜಾಗ ಎಲ್ಲ ತೋರಿಸ್ತೀನಿ ಅಂತೇಳಿ ಒಂದು ಪ್ಲೇಸಿಗೆ ಕರ್ಕೊಂಬಂದಿದ್ರು. ಅಲ್ಲೇ ನಮ್ಮ ವೈಫ್ ಮಾತಾಡಿದ್ದು. ಸಖತ್ತಾಗಿದೆ ಜಾಗ ಮಾತ್ರ. ಹಾಗೆ ಈಗ ಅದೇ ಮೂವಿ ಟಿಕೆಟ್ ಸಿಗಲಿಲ್ಲ ಫಸ್ಟಿಗೆ. ನೈಟ್ ಶೋಗೆ ಆದರೆ ಇದು ಮಾಡಬೇಕು, ನೋಡೋಣ. ನೈಟ್ ಸಿಕ್ಕರೆ ಮೂವಿ ನೋಡಿ ಹೊರಡೋದು, ಇಲ್ಲ ಬೇಗ ಹೊರಡೋದು. ತುಂಬ ಬುಕ್ ಆಗಿಬಿಟ್ಟಿದೆ, ಫುಲ್ ಇದೆ. ಮೂವಿ ತುಂಬ ಚೆನ್ನಾಗಿದೆ ಅಂತೆ. ಬೆಳಿಗ್ಗೆ ನೋಡಬೇಕು ಏನು ಮಾಡೋದು ಅಂತ ಓಕೆ ಯೋಚನೆ ಮಾಡ್ತಿದ್ದೀವಿ. ಮನೆಗೆ ಹೋಗ್ಬೇಕು, ಬೇರೆ ಟೈಮ್ ಆಗ್ತಿದೆ. ಆಲ್ರೆಡಿ ಟೈಮ್ ಆಗೋಗಿದೆ. ಮಳೆ ಬೇರೆ ಸಣ್ಣಗೆ ಸ್ಟಾರ್ಟ್ ಆಗಿದೆ. ಶಿವಮೊಗ್ಗದಿಂದ ಒಂದು ಸ್ವಲ್ಪ ದೂರ ಇದ್ದೀವಿ. ಈಗ ಶಿವಮೊಗ್ಗ ಹೋಗಬೇಕು. ಟಿಕೆಟ್ಸ್ ಆಲ್ಮೋಸ್ಟ್ ಎಲ್ಲ ಫುಲ್ ಇದ್ವು. ಆವಾಗಲೂ ಹೋಗಿ ನೋಡೋಣ ಅಂದ್ಕೊಂಡ್ವಿ. ಬಟ್ ಬುಕ್ ಮೈ ಶೋಲ್ಲಿ ನೋಡಿದಾಗ ಒಂದು 2 ಸೀಟ್ ಆ ಥರ ಇಲ್ಲಿ ದೂರ ಇತ್ತು. ಸೊ ಅದು ಬೇಡ ಅಂದ್ಕೊಂಡು 10:30 ನೋಡ್ತಾ ಇದ್ದೀವಿ. ಗೊತ್ತಿಲ್ಲ ಏನಾಗುತ್ತೋ. 10:30ನ 10ಗೆ ಇರಬೇಕು. ಅದನ್ನು ನೋಡೋದು. ಸಿಕ್ಕರೆ ಮೂವಿ ನೋಡ್ಕೊಂಬರೋದು. ಓಕೆ, ಹೋಗೋಣ ಈಗ ಶಿವಮೊಗ್ಗದ ಕಡೆ. ಶಿವಮೊಗ್ಗ ಹೋಗಿ ಥಿಯೇಟ್ರ್ ಹತ್ರ ಸಿಗ್ತೀನಿ. ಫೈನಲಿ ಮೂವಿ ಟಿಕೆಟ್ ಸಿಕ್ಕಿದೆ. ಈಗ ಬಂದ್ವಿ. ಇನ್ನೊಂದು 5 ಮಿನಿಟ್ಸ್ ಇದೆ. ಪಟ ಹೋಗಬೇಕು. ತುಂಬ ಮುಂದೂ ಅಲ್ಲ, ತುಂಬ ಹಿಂದೂ ಅಲ್ಲ, ಆ ಥರ ಸಿಕ್ಕಿದ್ದೆ ಚಾನ್ಸ್ ಆ್ಯಕ್ಚುಲಿ. ಯಾವುದೋ 2 ಟಿಕೆಟ್ ಸಿಕ್ತು ಲಾಸ್ಟ್ ಫೈನಲ್ಲಿಗೆ. ಸೊ ಈಗ ಮೂವಿ ನೋಡ್ಕೊಂಬಂದು ಏನಂತ ಹಿಂಗಿದೆ ಏನು ಅಂತ ಹೇಳ್ತೀನಿ. ಓಕೆ, ಹೊರಡೋಣ. ಫೈನಲಿ ಬಂದ್ವಿ. ಥಿಯೇಟ್ರ್ ಫುಲ್ ಇತ್ತು. ಮೀಟಿಂಗ್ ಮುಗಿಯೋದು ಸ್ವಲ್ಪ ಲೇಟ್ ಆಯಿತು. ಅದ್ರ ಬಂದ್ವಿ. 2 ಮಿನಿಟ್ಸ್ ಲೇಟ್ ಆಯಿತು ಅಂತ. 2 ಟಿಕೆಟ್ ಇತ್ತು. ಮೊನ್ನೆಗೆ ಸಿಕ್ಕಿದೆ. ಓಕೆ, ಫೈನಲಿ ಮೂವಿ ಮುಗೀತು. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಒನ್ಸ್ ವಾಚ್ ಮಾಡಿ. ಮತ್ತು ಉಪೇಂದ್ರ ಅವ್ರದ್ದು ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಓಕೆ, ಇದಾಗಿತ್ತು ಮೂವಿ ಬಗ್ಗೆ. ಓಕೆ, ಹೊರಡೋಣ. ಲೇಟ್ ಆಗಿಬಿಟ್ಟಿದೆ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಜಿಟಿ ಹೊಡಿತಾ ಇದೆ. ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ. ಬಂದ್ವಿ ಮನೆಗೆ. ಅರೌಂಡ್ ಟೈಮ್ 2:30 ಆಗಿದೆ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅಂದ್ಕೊಂಡಿರೋ ವರ್ಕ್ ಮುಗಿದ್ರೆ ಅದಕ್ಕಿಂತ ಒಳ್ಳೆಯ ದಿನ ಇನ್ನೊಂದಿಲ್ಲ ಅಂತ ನನ್ನ ಪ್ರಕಾರ. ಯಾಕಂದರೆ ಮೀಟಿಂಗು ಆನ್ ಟೈಮ್ ಇದ್ವಿ. ಕ್ಲೈಂಟು ಜೊತೆ ಚಂದ ಆಯಿತು. ಅದು ನಡೀತಿರೋ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟು ಸ್ವಲ್ಪ ಪ್ಲ್ಯಾನಲ್ಲಿ ಒಂಚೂರು ಚೇಂಜಸ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಬರ್ಬೇಕಿತ್ತು. ಅದಾದಮೇಲೆ ಒಬ್ಬರು ವೆಂಡರ್ನ ಮೀಟ್ ಆಗಬೇಕಿತ್ತು. ವೆಂಡರ್ನ ಮೀಟ್ ಮಾಡಿ ಬಂದ್ವಿ. ಬಟ್ ಪ್ರೈಸ್ ನಂದು ಅವ್ರದ್ದು ತುಂಬ ಡಿಫ್ರೆನ್ಸ್ ಇರೋದ್ರಿಂದ ಮಾತಾಡಿದ್ದೀನಿ. ನೆಗೋಷಿಯೇಟ್ ಮಾಡಲೇಬೇಕು. ಮನುಷ್ಯ ಅಂದಮೇಲೆ ನೆಗೋಷಿಯೇಷನ್ ಇರಲೇಬೇಕು. ವ್ಯವಹಾರ ಅಂದಮೇಲೂ ಅಷ್ಟೇ. ಜೀವನದಲ್ಲಿ ಎಲ್ಲದೂ ಹೀಗೆ ಅಂದ್ಕೊಂಡ್ರೆ ಆಗಲ್ಲ. ಅದನ್ನು ಹಾಗೆ ಮಾಡಬೇಕಾಗತ್ತೆ. ಸೊ ಅದನ್ನು ನಮ್ಮ ಪ್ರಯತ್ನ ನಾವು ಪಟ್ಟಿದ್ದೀವಿ. ಇನ್ನು ಉಳಿದಿದ್ದೆಲ್ಲ ದೇವ್ರಿಗೆ ಬಿಟ್ಟಿರೋದು. ಓಕೆ, ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕೂ ಮುಂಚೆ ಫಸ್ಟು ನನ್ನ ಫನ್ ಫ್ಯಾಕ್ಟ್ ಇವತ್ತು ಹೇಳೋದು ಮರೆತುಬಿಟ್ಟೆ. ಯಾಕಂದರೆ ಇವತ್ತು ನಾವು ಮೂವಿಗೆ ಟಿಕೆಟ್ ಸಿಗಲ್ಲ ಅಂತ ಅಂದ್ಕೊಂಡೇ ಹೋಗಿದ್ವಿ. ಲೈಕ್ ಕೆಲಸ ಬೇಗ ಮುಗಿದ್ರೆ ಹೋಗೋದು ಅಂತೇಳಿ. ಬಟ್ ಕೆಲಸ ಅಂದ್ಕೊಂಡಿದ್ದ ಥರನೇ ಎಲ್ಲ ಮುಗೀತು. ಬಟ್ ಅಂದ್ಕೊಂಡಿದ್ದ ಥರ 4 ಗಂಟೆ ಶೋಗೆ ನಮಗೆ ಟಿಕೆಟ್ ಸಿಗಲಿಲ್ಲ. ಅದಾದಮೇಲೆ ಸ್ವಲ್ಪ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೈಟ್ ಶೋಗೆ ಹೋಗಿ ಬಂದ್ವಿ. ಮೂವಿ ವಾಸ್ ನೈಸ್. ತುಂಬ ಚೆನ್ನಾಗಿತ್ತು. ನೋಡ್ಬೋದು. ಉಪೇಂದ್ರ ಅವ್ರದ್ದು ಎಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಹೋಗಿ ನೋಡಿ. ಓಕೆ, ಎಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ನ ಎಂಡ್ ಮಾಡೋಕ್ಕೂ ಮುಂಚೆ ಒಂದು ಸಿವಿಲ್ ಟಿಪ್ನ ಕೊಡ್ತೀನಿ. ಅದು ಏನಂದರೆ, ಯಾವುದೇ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬಿಫೋರ್ ಕನ್ಸ್ಟ್ರಕ್ಷನ್ನೇ ನೀವು ಸಾಯಿಲ್ ಬೇರಿಂಗ್ ಟೆಸ್ಟ್ ಒಂದು, ಅದಾದಮೇಲೆ ಪ್ಲ್ಯಾನಿಂಗ್ನ ಫೈನಲ್ ಮಾಡ್ಕೊಳ್ಳಿ. ಯಾಕಂದರೆ ಸಾಯಿಲ್ ಬೇರಿಂಗ್ ಟೆಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಪ್ಲ್ಯಾನಿಂಗ್ ಬಗ್ಗೆ ಹೇಳ್ತೀನಿ.
ಪ್ಲ್ಯಾನಿಂಗಲ್ಲಿ ನಿಮ್ಗೆ ಏನೇ ಕರೆಕ್ಷನ್ ಬೇಕಿದ್ರೂ ಏನೇ ಇದ್ರೂ, ಯಾಕಂದರೆ ಇವತ್ತು ಪ್ಲ್ಯಾನಿಂಗಿನ ಕರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದಾಗ ಅದನ್ನು ಹೇಳಬೇಕು ಅನಿಸ್ತು. ಪ್ಲ್ಯಾನಿಂಗ್ ಕರೆಕ್ಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ಯಾವುದೇ ಥರ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬಿಫೋರ್ ನಾವೇನಾದ್ರು ಪ್ಲ್ಯಾನಿಂಗಲ್ಲಿ ಚೇಂಜ್ ಮಾಡಿಕೊಂಡ್ರೆ ಲೈಕ್ ಯು ಕ್ಯಾನ್ ಸೇವ್ ಅಟ್ಲೀಸ್ಟ್ ನನ್ನ ಪ್ರಕಾರ 8 to 11% ಅಥವಾ 12% ಅಂತೂ ಆರಾಮ್ ಉಳಿಸ್ಕೊಬೋದು. ಯಾಕಂದರೆ ಆಫ್ಟರ್ ಕನ್ಸ್ಟ್ರಕ್ಷನ್ ನೀವು ಏನಾದ್ರು ಪ್ಲ್ಯಾನಲ್ಲಿ ಚೇಂಜ್ ಮಾಡೋಕ್ಕೆ ಹೋದರೆ ಅವಾಗ ಎಕ್ಸಿಕ್ಯೂಷನ್ ಚಾರ್ಜಲ್ಲಿ ನಿಮಗೆ ಅರೌಂಡ್ ನಂಗೆ ಏನೇ ಅಂದ್ರೂ ಕಮ್ಮಿ ಅಂದ್ರೂ ನಿಮಗೆ 8ರಿಂದ 10% ಬಂದೇ ಬರುತ್ತೆ. ಸೊ ಬಿಫೋರ್ ಕನ್ಸ್ಟ್ರಕ್ಷನ್ನೇ ಏನೇ ಚೇಂಜಸ್ ಇದ್ರೂ ನಿಮ್ಮ ಆರ್ಕಿಟೆಕ್ಟೋ ಇಂಜಿನಿಯರ್ ಹತ್ರ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳಿ. ಫೈನಲ್ ಆದಮೇಲೆ ಬೇಕಾದ್ರೆ ಫೈನಲ್ ಆಗೋಕ್ಕೆ ನಿಮಗೆ ಮುಹೂರ್ತ ಹೆಚ್ಚು ಕಮ್ಮಿ ಆದರೆ ಅಡ್ಡಿಲ್ಲ, ದುಡ್ಡು ವೇಸ್ಟ್ ಆದರೆ ಅವ್ರಿಗೂ ಬರ್ಡನ್, ಯಾಕಂದರೆ ಅವ್ರದ್ದು ಟೈಮ್ ವೇಸ್ಟ್ ಆಗುತ್ತೆ, ನಿಮ್ಮದು ಅಮೌಂಟ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೂ ಮುಂಚೆನೇ ನೀವು ಬಿಫೋರ್ ಕನ್ಸ್ಟ್ರಕ್ಷನ್ ಮುಂಚೆನೇ ನೀವೆಲ್ಲದನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಇದೇ ಫೈನಲ್ಲು, ಲೈಕ್ ಪ್ಲ್ಯಾನಿಂಗ್ ಫೈನಲ್ ಆದಮೇಲೆ ಕನ್ಸ್ಟ್ರಕ್ಷನಿಗೆ ಹೋಗಿ ಅಂತೀನಿ. ಇದಾಗಿತ್ತು ಇವತ್ತಿನ ಸಿವಿಲ್ ಟಿಪ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿವಿಟೆಕ್ ಡೈರೀಸ್ನ ನಾನು ನಿಮ್ಮ ಪ್ರಸನ್ನ ರಾಯ್ಕರ್. ಗುಡ್ ನೈಟ್, ಸಿಗೋಣ.